ಓಂ ನಮಃ ಶಿವಾಯ್. ಭಾರತ್ ಮಾತಾ ಶಿವಶಕ್ತಿ ಅವತಾರ್ ಶಿವ ತಂದೆಯ ನೆನಪಿದೆಯೇ? ಶಿವ ಬಾಬಾರವರ ವಾಣಿ. ಮುರಳಿಯ ದಿನಾಂಕ 9/8/2026. ಬೆಳಗಿನ ತರಗತಿ ರಿವೈಸ್ ಕೋರ್ಸ್ 10/6/2020. ಓಂ ನಮಃ ಶಿವಾಯ. ಸಿದ್ಧತೆ ಮಾಡಿಕೊಳ್ಳಿ, ಅತಿ ದೊಡ್ಡ ಅತಿಥಿ ಬರುತ್ತಿದ್ದಾರೆ. ಎಲ್ಲ ಆತ್ಮಗಳಿಗೆ ಪರಮಧಾಮವೆಂಬ ಮನೆಯ ದಾರಿಯನ್ನು ತೋರಿಸುವವರು, ಮಕ್ಕಳನ್ನು ಮಾಯೆಯ ಮೇಲೆ ವಿಜಯಿಗಳನ್ನಾಗಿ ಮಾಡಿ ಕಿರೀಟ ತೊಡಿಸುವವರು ಮತ್ತು ವಿಶ್ವದ ಮುಂದೆ ಇಷ್ಟ ದೇವ ದೇವಿಯರ ರೂಪದಲ್ಲಿ ಪ್ರತ್ಯಕ್ಷ ಮಾಡುವಂತಹ ಪರಮ ಪ್ರಿಯ ಶಿವಬಾಬಾ ಹೇಳಿದರು. ಒಳ್ಳೆಯದು. ತಂದೆಯು ಎಲ್ಲರನ್ನೂ ನೋಡಿದರು, ಇಡೀ ಸಂಸಾರವನ್ನು ನೋಡುತ್ತಿದ್ದಾರೆ. ಏನು ನೋಡಿದರು? ಸಂಪೂರ್ಣ ಬ್ರಾಹ್ಮಣ ಪರಿವಾರವನ್ನು ನೋಡಿದರು, ಭಕ್ತಿ ಮಾರ್ಗದ ಯಾತ್ರೆಗಳನ್ನು ನೋಡಿದರು. ಆದರೆ ಅದರಲ್ಲೇನು ನೋಡಿದರು? ತಂದೆಯ ಪ್ರತಿ ಸಮರ್ಪಣಾ ಭಾವ. ಅದು ಕೆಲವು ಜನರಲ್ಲಿ ಕಂಡು ಬಂತು. ಕೋಟಿಗಳಲ್ಲಿ ಯಾರೋ ಒಬ್ಬರು, ಆ ಯಾರೋ ಒಬ್ಬರಲ್ಲಿಯೂ ಯಾರೋ ಒಬ್ಬರು, ಪ್ರತಿಯೊಬ್ಬರೂ ಓಡುತ್ತಿದ್ದರು ಮೋಟಾರ್ ಗಾಡಿಗಳು ಓಡುವಂತೆ. ನಾನು ಅವನಿಗಿಂತ ಮುಂದೆ ಇಂತಹ ಜೀವನದ ಯಾತ್ರೆ ಮತ್ತು ಈ ಶರೀರವು ಒಂದು ಮೋಟಾರ್ ಗಾಡಿ. ಆತ್ಮವು ಓಡಿಸುತ್ತಿದೆ, ಈ ಮೋಟಾರ್ ಗಾಡಿ ಓಡುತ್ತಿದೆ. ಗುರಿಯ ಬಗ್ಗೆ ಯಾರಿಗೂ ತಿಳಿದಿಲ್ಲ. ಕೇವಲ ಓಡುತ್ತಿದ್ದಾರೆ, ಧಾವಿಸುತ್ತಿದ್ದಾರೆ, ಸಾಗುತ್ತಿದ್ದಾರೆ. ಆದರೆ ದಾರಿ ಗೊತ್ತಿಲ್ಲ, ಕೇವಲ ವೇಗವಿದೆ. ಹಾಗಾಗಿ ತಂದೆಯು ಎಲ್ಲ ಮಕ್ಕಳ ಯಾತ್ರೆಗೆ ಒಂದು ದಿಕ್ಕನ್ನು ನೀಡಲು, ಒಂದು ಗುರಿಯನ್ನು ನೀಡಲು ಬಂದಿದ್ದಾರೆ. ಈ ಸಂಸಾರದಲ್ಲಿ ಯಾರಿಗಾದರೂ ಈ ದಾರಿ, ಈ ಗುರಿ, ಯಾವ ಕಡೆ ಎಲ್ಲಿಗೆ ಹೋಗುತ್ತಿದ್ದೀರಿ ಎಂದು ಹೇಳದಿದ್ದರೆ ಅಲೆಯುತ್ತಲೇ ಇರುತ್ತಾರೆ ಅಲ್ಲವೇ? ಹಾಗಾಗಿ ತಂದೆಯು ಅನೇಕ ಆತ್ಮಗಳಿಗೆ ಪರಮಧಾಮ ಮನೆಯ ದಾರಿಯನ್ನು ತಿಳಿಸಲು ಬಂದಿದ್ದಾರೆ. ಇದು ನಡೆಯುವ ಸಮಯವಾಗಿದೆ ಮತ್ತು ನೀವು ಎಷ್ಟು ಸಮಯದಿಂದ ಓಡುತ್ತಿದ್ದೀರೋ, ಗುರಿಯನ್ನು ತಲುಪುವವರೂ ಇದ್ದೀರಿ. ಯಾರು ತಂದೆಯ ಮಾತನ್ನು ಕೇಳಿ ತಮ್ಮ ದಿಕ್ಕನ್ನು ಬದಲಿಸಿಕೊಂಡರೋ ಅವರು ಗುರಿಯ ಹತ್ತಿರ ತಲುಪಿದರು. ಮತ್ತು ಯಾರು ನಡೆಯುತ್ತಲೇ ಇದ್ದಾರೋ, ಮನಸ್ಸಿಗೆ ಬಂದಂತೆ ಮಾಡುತ್ತಿದ್ದಾರೋ, ಆಗ ಬಾಬಾ ಏನು ಹೇಳುತ್ತಾರೆ? ಗುರಿಯಿಂದ ದಾರಿ ತಪ್ಪುತ್ತಾರೆ ಅಲ್ಲವೇ? ಹಾಗಾಗಿ ತಂದೆಯು ಮನೆಯ ದಾರಿಯನ್ನು ತಿಳಿಸಲು ಬಂದಿದ್ದಾರೆ. ಯಾರಿಗೆ ತಿಳಿದಿದೆಯೋ ಅವರ ಕರ್ತವ್ಯವೇನು? ಇತರರಿಗೂ ತಿಳಿಸುವುದು. ನಿಮಗೆ ಮನೆಯ ದಾರಿ ಯಾವುದೆಂದು ಗೊತ್ತಿದೆಯೇ? ಸಮಸ್ತ ಆತ್ಮಗಳ ತಂದೆ ಯಾರು ಎಂದು ನಿಮಗೆ ತಿಳಿದಿದೆಯೇ? ಹಾಗಾದರೆ ಏನು ಮಾಡಬೇಕು? ಇತರರಿಗೆ ತಿಳಿಸಬೇಕು ಅಲ್ಲವೇ? ತಿಳಿಸದಿದ್ದರೆ ನಿಮ್ಮ ಸುತ್ತಮುತ್ತಲಿನವರು ನಿಮಗೆ ದೂರು ಕೊಡುತ್ತಾರೆ. ಏನು ಹೇಳುತ್ತಾರೆ? ಏನು ದೂರು ಕೊಡುತ್ತಾರೆ? ನೀವು ಯಾವ ಗುರಿಯತ್ತ ಹೋಗುತ್ತಿದ್ದೀರೋ ನಾವು ನಿಮ್ಮನ್ನು ನೋಡಿದೆವು, ಆದರೆ ನೀವು ನಮಗೆ ತಿಳಿಸಲೇ ಇಲ್ಲ. ನೀವು ಎಷ್ಟು ಸಾಧ್ಯವೋ ಅಷ್ಟು ಮಾಡಿ, ಉಳಿದದ್ದನ್ನು ತಂದೆ ಇದ್ದಾರಲ್ಲ ಅವರು ಮಾಡಿಸಿಯೇ ತೀರುತ್ತಾರೆ. ಭಕ್ತಿ ಮಾರ್ಗದಲ್ಲಿ ಹೇಳುತ್ತಾರೆ, ಅರ್ಜುನನು ಯುದ್ಧ ಮಾಡಿದನು. ನಿರ್ದೇಶನ ಯಾರದ್ದಾಗಿತ್ತು? ಶ್ರೀಕೃಷ್ಣನದ್ದಾಗಿತ್ತು. ಅವರ ನಿರ್ದೇಶನದಂತೆ ಮಾಡಿದನು. ನಿರ್ದೇಶನ ನೀಡಬಲ್ಲವರಿಗೆ ಯುದ್ಧ ಮಾಡಲು ಬರುವುದಿಲ್ಲವೇ ಎಂದು ನೀವು ಯೋಚಿಸಿ. ಹೀಗೆ ಮಾಡಿ, ಹೀಗೆ ಮಾಡಬೇಡಿ ಎಂಬ ನಿರ್ದೇಶನ ನೀಡುವವರಿಗೆ ಯುದ್ಧ ಮಾಡಲು ಬರುವುದಿಲ್ಲವೇ? ಬರುವುದೋ ಇಲ್ಲವೋ? ನಿರ್ದೇಶನ ಕೊಡುವವರಿಗೆ ಯುದ್ಧ ಮಾಡಲು ಬರುತ್ತದೆ ಎಂದು ಯಾರು ತಿಳಿಯುತ್ತಾರೆ? ನಿರ್ದೇಶನ ನೀಡುವವರಿಗೆ ಯುದ್ಧ ಮಾಡಲು ಸಹ ಬರುತ್ತದೆ. ಏಕೆಂದರೆ ಅವರು ಯುದ್ಧ ಮಾಡಿದರೆ 1 ಸೆಕೆಂಡಿನಲ್ಲಿ ಎಲ್ಲವೂ ಮುಕ್ತಾಯವಾಗುತ್ತದೆ. ನಂತರ ಅದು ದೀರ್ಘಕಾಲ ನಡೆಯುವುದಿಲ್ಲ. ಹಾಗಾಗಿ ತಂದೆಯು ನಿರ್ದೇಶನ ನೀಡುತ್ತಿದ್ದಾರೆ. ಹಾಗಾದರೆ ತಂದೆಗೆ ಸ್ವರ್ಗವನ್ನು ತರಲು ಬರುವುದಿಲ್ಲವೇ? ತಂದೆಗೆ ಮಕ್ಕಳಿಲ್ಲದೆ ಕಾರ್ಯ ಮಾಡಲು ಬರುವುದಿಲ್ಲವೇ? ಎಲ್ಲವನ್ನೂ ಅಡಗಿಸಲು ಬರುವುದಿಲ್ಲವೇ? ಬರುತ್ತದೆ. ಏನು ಬರುವುದಿಲ್ಲ? ತಂದೆಯು ಮಾಡುತ್ತಾರೆ. ಆದರೆ ಆ ರಾಜಧಾನಿ, ಆ ಸ್ವರ್ಗದಲ್ಲಿ ಯಾರನ್ನು ಕೂರಿಸುತ್ತಾರೆ? ತಂದೆಯು ಕೇವಲ ಮಕ್ಕಳನ್ನು ಯೋಗ್ಯರನ್ನಾಗಿ ಮಾಡುತ್ತಿದ್ದಾರೆ. ನಿಮ್ಮಿಂದ ಯಾವುದೇ ವಿನಾಶ ಮಾಡಿಸಬೇಕಾಗಿಲ್ಲ. ಅದು ತನ್ನಷ್ಟಕ್ಕೆ ತಾನೇ ಆಗುತ್ತದೆ. ಅದು ತಂದೆಯ ಕಾರ್ಯವಾಗಿದೆ. ಕೇವಲ ಎಷ್ಟು ಬೀಜಗಳು ಉಳಿಯುತ್ತವೆಯೋ, ರಾಜಧಾನಿ ಉಳಿಯುತ್ತದೆಯೋ ಅಲ್ಲಿ ನಿಮ್ಮನ್ನು ಕೂರಿಸಬೇಕು ಮತ್ತು ಅದಕ್ಕಾಗಿಯೇ ಯೋಗ್ಯರನ್ನಾಗಿ ಮಾಡಬೇಕು. ವಿನಾಶದ ಚಿಂತೆ ಯಾರೂ ಮಾಡಬೇಡಿ. ಯಾವಾಗ ಆಗುತ್ತದೆ, ಹೇಗೆ ಆಗುತ್ತದೆ
ನಮ್ಮಿಂದ ಆಗುತ್ತದೆಯೇ ಅಥವಾ ಯಾರಿಂದ ಆಗುತ್ತದೆ? ಶ್ರೀಕೃಷ್ಣನು ಕೇವಲ ಪಾಂಡವರಿಗೆ ರಾಜ್ಯವನ್ನು ಕೊಡಿಸಿದನಲ್ಲವೇ? ಮಾಯೆಯೊಂದಿಗೆ ವಿಕಾರಗಳೊಂದಿಗೆ ನೀವು ಯುದ್ಧ ಮಾಡಿದರೆ ರಾಜ್ಯ ಯಾರಿಗೆ ಸಿಗುತ್ತದೆ? ನಿಮಗೆ ಸಿಗುತ್ತದೆ ಅಲ್ಲವೇ? ಹಾಗಾಗಿ ನಿಮ್ಮ ರಾಜಧಾನಿಯ ಸ್ವಚ್ಛತೆಯ ಕಾರ್ಯವನ್ನು ಮಾಡಿಕೊಡುವುದು ತಂದೆಯ ಕೆಲಸವಾಗಿದೆ. ಮಾಯೆಯ ಮೇಲೆ ವಿಜಯವನ್ನು ಕೊಡಿಸಿ ನಿಮಗೆ ಕಿರೀಟ ತೊಡಿಸುವುದು ಸಹ ತಂದೆಯ ಕಾರ್ಯವಾಗಿದೆ. ಯಾರು ಯಾರು ತಂದೆಯ ಕಾರ್ಯದಲ್ಲಿ ಸಹಯೋಗಿ ಮಕ್ಕಳಾಗಿದ್ದಾರೋ, ಜೊತೆಗಾರ ಮಕ್ಕಳಾಗಿದ್ದಾರೋ, ಕೆಲವರು ಯೋಚಿಸುತ್ತಾರೆ, ನಾವು ಸಂಪೂರ್ಣರಾಗುವವರೆಗೆ ವಿನಾಶ ಹೇಗೆ ಆಗುತ್ತದೆ ಎಂದು ನೋಡೋಣ. ಬಾಬಾ ಏನು ಹೇಳುತ್ತಾರೆ? ವಿನಾಶವನ್ನು ಯಾರೂ ತಡೆಯಲು ಸಾಧ್ಯವಿಲ್ಲ. ತಂದೆಯು ಕೇವಲ 2 ಬೀಜಗಳಿಂದಲೂ 8 ಬೀಜಗಳಿಂದಲೂ ಇಡೀ ರಾಜಧಾನಿಯನ್ನು ನಿಲ್ಲಿಸಬಲ್ಲರು. ಪಾಂಡವರು ಎಷ್ಟಿದ್ದರು? 5 ಪಾಂಡವರಿದ್ದರು ಅಲ್ಲವೇ? ಅಷ್ಟೇ ನೋಡಿ, ಇಡೀ ರಾಜಧಾನಿ ನಿರ್ಮಾಣವಾಯಿತು. ಹಾಗಾಗಿ ತಂದೆಯ ಕಾರ್ಯ ನಡೆಯುವಾಗ ಮತ್ತು ಎಲ್ಲವನ್ನೂ ಅಡಗಿಸಿ ಮುಗಿದಾಗ ಕೇವಲ 1 ಮುಷ್ಟಿಯಷ್ಟು ಬೀಜಗಳು ಮಾತ್ರ ಉಳಿಯುತ್ತವೆ. ಅವು ಮುಂದಿನ ಕಾರ್ಯವನ್ನು ನಡೆಸುತ್ತವೆ, ರಾಜಧಾನಿಯನ್ನು ನಡೆಸುತ್ತವೆ. ಮತ್ತು ಇಡೀ ಸಂಸಾರದಲ್ಲಿ ಭಕ್ತಿ ಮಾರ್ಗದಲ್ಲಿ ಯಾರ ಇಚ್ಛೆ ಭಗವಂತನು ಅಂತಿಮ ಸಮಯದಲ್ಲಿ ದರ್ಶನ ಕೊಡಲಿ ಎಂದಿದೆಯೋ ಇದೂ ಸಹ ಆಗುತ್ತದೆ. ಇದು ಸಹ ತಂದೆಯ ಕಾರ್ಯವಾಗಿದೆ. ಇದರ ಸಮಯವು ಹತ್ತಿರ ಬಂದಿದೆ. ಯಾರು ಯಾರನ್ನು ತಮ್ಮ ಇಷ್ಟ ದೇವರೆಂದು ಭಾವಿಸಿ ಪೂಜಿಸುತ್ತಾರೋ ಆ ಗಳಿಗೆಯೂ ಹತ್ತಿರ ಬಂದಿದೆ. ಪ್ರತಿಯೊಬ್ಬರಿಗೂ ಸಾಕ್ಷಾತ್ಕಾರವಾಗುತ್ತದೆ, ಕಾಣಿಸುತ್ತದೆ. ಅಂತಿಮ ಸಮಯದಲ್ಲಿ ಆ ವಿರಾಟ ರೂಪ ಕಾಣಿಸುತ್ತದೆ ಮತ್ತು ಅದೇ ವಿರಾಟ ರೂಪದಲ್ಲಿ ಪ್ರತಿಯೊಬ್ಬರಿಗೂ ತಮ್ಮ ಇಷ್ಟ ದೇವ ದೇವಿಯರು ಕಾಣಿಸುತ್ತಾರೆ. ತಂದೆಯು ಹಾಗೆಯೇ ಹೋಗುವುದಿಲ್ಲವಲ್ಲ, ವಾಗ್ದಾನ ಮಾಡಿದ್ದಾರೆ. ಕಾಣಿಸಿಕೊಂಡಾಗ ಅಂದ್ರೆ ಬಾಬನ ಸಾಕ್ಷಾತ್ಕಾರ ಆದಾಗ, ಬಾಬನ ದರ್ಶನ ಆದಾಗ ಇಡೀ ವಿಶ್ವಕ್ಕೆ ಕಾಣಿಸಿಕೊಳ್ಳುತ್ತಾರೆ. ಇಡೀ ಸೃಷ್ಟಿಯ ಮಧ್ಯಭಾಗದಲ್ಲಿ ಒಂದು ಸ್ತಂಭ ನಿರ್ಮಾಣವಾಗುತ್ತದೆ. ಅದರ ಪೂರ್ಣ ಸಾಕ್ಷಾತ್ಕಾರವಾಗುತ್ತದೆ. ಎಲ್ಲರ ದೃಷ್ಟಿ ಒಂದು ಕಡೆ ಇರುತ್ತದೆ ಮತ್ತು ಆ ಬೆಳಕನ್ನು ನೋಡಿ ಇಡೀ ಸಂಸಾರವು ಓಡಿ ಬರುತ್ತದೆ, ಇಡೀ ವಿಶ್ವವೇ ಓಡಿ ಬರುತ್ತದೆ. ಈ ಸಮಯವು ಹತ್ತಿರ ಬರುತ್ತಿದೆ. ತಂದೆಯು ಕಾರ್ಯವನ್ನು ಆರಂಭಿಸಿದ್ದಾರೆ. 1 ಮುಷ್ಟಿಯಷ್ಟು ಮಕ್ಕಳೊಂದಿಗೆ ಸೇರಿ ಮಾಡಿದ್ದಾರೆ ಮತ್ತು ಈ ಮುಷ್ಟಿಯಷ್ಟು ಮಕ್ಕಳೇ ರಾವಣನ ಮೇಲೆ ವಿಜಯ ಸಾಧಿಸುತ್ತಾರೆ. ಲಂಕೆ ಎಷ್ಟು ದೊಡ್ಡದಾಗಿತ್ತು? ಬಹಳ ದೊಡ್ಡದಾಗಿತ್ತು ಅಲ್ಲವೇ? ಮತ್ತು ರಾಮನ ಸೇನೆ ಎಷ್ಟು ದೊಡ್ಡದಾಗಿತ್ತು? ಚಿಕ್ಕದಿತ್ತು. ಮತ್ತು ಅದರಲ್ಲಿಯೂ ಕೋತಿಗಳನ್ನು ತೋರಿಸುತ್ತಾರೆ. ಕೋತಿಗಳನ್ನು ಏಕೆ ತೋರಿಸಿದವರು? ಅವು ಬಹಳ ಚುರುಕಾಗಿರುತ್ತವೆ, ವೇಗವಾಗಿ ಓಡುತ್ತವೆ, ಧಾವಿಸುತ್ತವೆ, ಎಲ್ಲೂ ನಿಲ್ಲುವುದಿಲ್ಲ, ಮಲಗಿರುವುದಿಲ್ಲ. ಎಲ್ಲಿ ನೋಡಿದರೂ ಅಲ್ಲಿ ಸೇವೆಗಾಗಿ ಓಡುತ್ತವೆ. ರಾಮನು ಮುಷ್ಟಿಯಷ್ಟು ಕೋತಿಗಳೊಂದಿಗೆ ರಾವಣನ ಲಂಕೆಯನ್ನು ಸುಟ್ಟು ಹಾಕಿದನು. ವಿಜಯ ಲಭಿಸಿತು. ನೋಡಿ, ಇದು ಕಮಾಲ್ ಅಲ್ಲವೇ? ಡ್ರಾಮಾ ಬಹಳ ಅದ್ಭುತವಾಗಿ ತಯಾರಾಗಿದೆ. ಕೇವಲ ಇದನ್ನು ಎಲ್ಲಾ ಮಕ್ಕಳು ಸಾಕ್ಷಿಯಾಗಿ ನೋಡುತ್ತೀರಿ. ತಂದೆಯು ಹೇಳಿದ್ದನ್ನು ಯಾರೂ ಸಹ ಅರೆ ಬಾಬಾ ಹೀಗೇಕೆ ಹೇಳುತ್ತಾರೆ, ಬಾಬಾ ಹೀಗೇಕೆ ಮಾತನಾಡುತ್ತಾರೆ, ಇದರಿಂದ ನಷ್ಟವಾಗುತ್ತದೆ, ಇದರಿಂದ ಹಾನಿಯಾಗುತ್ತದೆ ಎಂದು ಯೋಚಿಸಬೇಡಿ. ತಂದೆ ಹೇಳಿದರು, ಮಕ್ಕಳು ಮಾಡಿದರು. ಹಾನಿ ನಷ್ಟದ ಜವಾಬ್ದಾರಿ ತಂದೆಯದು. ನೀವು ಮಾಡಿದರೆ ಅದರ ಗ್ಯಾರಂಟಿ ತಂದೆಯದು. ಒಳ್ಳೆಯದು. ಯಾರು ಮೊದಲ ಬಾರಿ ಭೇಟಿಯಾಗಿದ್ದಾರೋ ಅವರಿಗೆ ಬಾಪ್ದಾದಾರವರ ಡಬಲ್ ಗುಣ ನೆನಪು ಪ್ರೀತಿಗಳು, ಮತ್ತು ಯಾರು ನೋಡಲು ಬಂದಿದ್ದಾರೋ ಅವರಿಗೂ ತಂದೆಯ ಹೃದಯದ ನೆನಪು ಪ್ರೀತಿ ಮತ್ತು ಪ್ರೇಮ, ಮತ್ತು ಯಾರು ಪದೇ ಪದೇ ಭೇಟಿಯಾಗುತ್ತಿದ್ದಾರೋ, ಮಿಲನ ಮಾಡುತ್ತಿದ್ದಾರೋ ಅವರಿಗೂ ಬಾಪ್ದಾದಾರವರ ಮಧುರ ನೆನಪು ಪ್ರೀತಿಗಳು. ಕೇವಲ ಪದೇ ಪದೇ ಭೇಟಿಯಾಗುವುದಲ್ಲ, ತಂದೆಯು ಹೇಳಿದ್ದನ್ನು ಮಾಡಲೇಬೇಕು. ಈಗ ಕೇಳಿಸಿಕೊಂಡೆವು, ಮನೆಗೆ ಹೋದೆವು ಅಂದರೆ ಮುಗಿಯಿತು ಎಂದಾಗಬಾರದು. ಮತ್ತು ಯಾವ ಮಕ್ಕಳು ಹೊರಗೆ ಕುಳಿತು ಕೇಳುತ್ತಿದ್ದಾರೋ ಆ ಮಕ್ಕಳಿಗೂ ಬಾಪ್ದಾದಾರವರ ಅನೇಕ ಪಟ್ಟು ಪದಮ ಗುಣದಷ್ಟು ನೆನಪು ಪ್ರೀತಿಗಳು. ನಿಮ್ಮ ಹೆಜ್ಜೆಗಳ ವೇಗವನ್ನು ಎಷ್ಟು ಹೆಚ್ಚಿಸಿಕೊಳ್ಳಿ ಎಂದರೆ ಇಡೀ ಸಂಸಾರವು ನಿಮ್ಮ ಹಿಂದೆ ಓಡುವ ಶಕ್ತಿಯನ್ನು ಹೊಂದಿರಲಿ. ನಿಧಾನವಾಗಿ ನಡೆದರೆ ಸಮಯ ಕಳೆದು ಹೋಗುತ್ತದೆ.
ಮಕ್ಕಳು ನಿಧಾನವಾಗಿ ನಡೆದರೆ ಸಮಯ ನಿಧಾನವಾಗಿ ನಡೆಯುತ್ತದೆಯೇ? ಮಕ್ಕಳು ನಿಧಾನವಾಗಿ ನಡೆದರೆ ಕಾಲವು ಆರಾಮಾಗಿ ನಡೆಯುತ್ತದೆಯೇ? ಇಲ್ಲವಲ್ಲ. ಸಮಯದೊಂದಿಗೆ ಓಡಬೇಕೆಂದರೆ ನಿಮ್ಮ ವೇಗವನ್ನು ಹೆಚ್ಚಿಸಿಕೊಳ್ಳಿ. ನೋಡಿ, ಇಡೀ ವಿಶ್ವವನ್ನು ಬದಲಾಯಿಸುವ ಶಕ್ತಿ ನಿಮ್ಮಲ್ಲಿದೆ ಮಕ್ಕಳೇ. ಇಡೀ ಸಂಸಾರವನ್ನು ಬದಲಾಯಿಸಬಹುದು. ಇಡೀ ವಿಶ್ವದ ಕಲ್ಯಾಣ ಮಾಡಬಹುದು. ನೀವು ದುರ್ಬಲರಲ್ಲ. ತಂದೆಯು ದುರ್ಬಲರನ್ನು ಆರಿಸಿಕೊಳ್ಳುತ್ತಾರೆಯೇ? ಒಂದು ವೇಳೆ ದುರ್ಬಲರಾಗಿದ್ದರೂ ತಂದೆಯು ಶಕ್ತಿ ನೀಡುತ್ತಾರೆ, ಧೈರ್ಯ ನೀಡುತ್ತಾರೆ. ಹಾಗಾಗಿ ತಂದೆಯು ಮಕ್ಕಳಿಗೆ ಇದನ್ನೇ ಹೇಳುತ್ತಾರೆ, ಮಕ್ಕಳೇ, ಸೇವೆಯ ವೇಗ, ಪುರುಷಾರ್ಥದ ವೇಗವನ್ನು ಹೆಚ್ಚಿಸಿ. ಏನೇ ಆದರೂ ಮನಸ್ಸಿನ ಸ್ಥಿತಿ ಅಲುಗಾಡಬಾರದು. ಏನೇ ಆದರೂ ಅಂದರೆ ಏನೇ ಆದರೂ, ಯಾರಾದರೂ ಶರೀರ ಬಿಡಲಿ, ಯಾರಾದರೂ ಬಿಟ್ಟು ಹೋಗಲಿ, ಯಾರೇ ಎಷ್ಟೇ ನಿಂದನೆ ಮಾಡಲಿ, ಯಾರೇ ಏನೇ ಮಾಡಲಿ, ಆದರೆ ಮನಸ್ಸಿನ ಸ್ಥಿತಿ ಅಚಲ ಅಡೋಲವಾಗಿ ಮಜಬೂತಾಗಿರಲಿ. ಏಕೆಂದರೆ ನಮ್ಮ ಮನಸ್ಸಿನ ಸ್ಥಿತಿ ಕೆಟ್ಟರೆ ನಾವು ತಂದೆಯಿಂದ ದೂರ ಆಗುತ್ತೇವೆ ಅಲ್ಲವೇ? ಮತ್ತು ತಂದೆಯಿಂದ ದೂರ ಆದರೆ ಯಾರಿಗೆ ನಷ್ಟ? ಮಕ್ಕಳಿಗೆ ನಷ್ಟ ಅಲ್ಲವೇ? ಹಾಗಾದರೆ ಇದರಲ್ಲಿ ತಂದೆಗೆ ನಷ್ಟವಿದೆಯೇ? ಇಲ್ಲವಲ್ಲ. ಹಾಗಾಗಿ ಮಕ್ಕಳಿಗೆ ನಷ್ಟವಾಗುವುದು ತಂದೆಗೆ ಇಷ್ಟವಿಲ್ಲ. ಮಕ್ಕಳಿಗೆ ಲಾಭವಾಗಲಿ ಎಂದು ತಂದೆ ಬಯಸುತ್ತಾರೆ. ಇದು ಪ್ರತಿಯೊಬ್ಬ ಮಗುವಿನ, ಪ್ರತಿ ತಂದೆಯ ಶುಭ ಆಸೆ, ಶುಭ ಇಚ್ಛೆ, ಶುಭ ಭಾವನೆಯಾಗಿದೆ. ಯಾರನ್ನೋ ನೋಡಿ ಕೆಳಗೆ ಬಿದ್ದರೆ ಏನಾಯಿತು? ತಾವೇ ಬಿದ್ದರಲ್ಲವೇ? ಯಾರನ್ನೋ ನೋಡಿ ಕೆಳಗೆ ಏಕೆ ಹೋಗಬೇಕು? ತಂದೆಯನ್ನು ನೋಡಿ ಮೇಲೇರಬೇಕು. ಯಾವುದೇ ದೇಹದಾರಿಯನ್ನು ನೋಡಿ ಕೆಳಗೆ ಹೋಗಬಾರದು. ತಂದೆ ಕುಳಿತಿದ್ದಾರಲ್ಲವೇ? ನೀವು ತಂದೆಯನ್ನು ನೋಡಿ. ತಂದೆಯು ಪ್ರತಿಯೊಬ್ಬ ಮಗುವನ್ನು ಹೇಗೆ ಮೇಲೆ ಹಾರಿಸುತ್ತಾರೆ, ಮೇಲೆ ಎತ್ತುತ್ತಾರೆ. ಪ್ರತಿಯೊಂದು ಆತ್ಮದ ಲೆಕ್ಕಾಚಾರವಿದೆ. ಆದ್ದರಿಂದ ನೋಡಬೇಡಿ, ತಂದೆಯನ್ನು ನೋಡಿ. ತಂದೆಯ ಕರ್ತವ್ಯಗಳನ್ನು ನೋಡಿ. ತಂದೆಯು ಪ್ರತಿಯೊಂದು ಆತ್ಮದ ಮೇಲೆ ಇಟ್ಟಿರುವ ಪ್ರೇಮವನ್ನು ನೋಡಿ. ಆಗ ಶಕ್ತಿ ಸಿಗುತ್ತದೆ ಮತ್ತು ಓಡುತ್ತೀರಿ. ಒಳ್ಳೆಯದು ಮಕ್ಕಳೇ. ನಿಮ್ಮ ಸಂಕಲ್ಪವು ಪೂರ್ಣವಾಯಿತು ಅಲ್ಲವೇ? ಆಯಿತೆ? ಒಳ್ಳೆಯ ಮಾತು. ಯಾರ ಸಂಕಲ್ಪ ಎಷ್ಟು ತೀವ್ರವಾಗಿರುತ್ತದೆಯೋ ತಂದೆಯು ಆ ಮಕ್ಕಳ ತೀವ್ರ ಸಂಕಲ್ಪವನ್ನು ಪೂರ್ಣಗೊಳಿಸುತ್ತಾರೆ. ಕೇವಲ ಸೋಲೊಪ್ಪಿಕೊಳ್ಳಬೇಡಿ. ಸೋತರೆ ತಂದೆಯೂ ಏನು ಹೇಳುತ್ತಾರೆ? ನಿಮ್ಮನ್ನು ಮತ್ತೆ ಯಾರು ಮೇಲೆ ಎತ್ತುತ್ತಾರೆ? ತಂದೆಯ ಕೈ ಮತ್ತು ಜೊತೆಯನ್ನು ಎಷ್ಟು ಗಟ್ಟಿಯಾಗಿ ಹಿಡಿಯಿರಿ ಎಂದರೆ, ಏನೇ ಆದರೂ ಈ ಕೈ ಮತ್ತು ಜೊತೆ ಎಂದಿಗೂ ಬಿಡಬಾರದು. ಒಳ್ಳೆಯದು ಮಕ್ಕಳೇ. ಈಗ ನೀವು ನಿಮ್ಮ ಬ್ರಹ್ಮ ತಂದೆಯನ್ನು ಭೇಟಿಯಾಗಿ, ಬರಲಿರುವ ರಾಜಕುಮಾರನನ್ನು ಭೇಟಿಯಾಗಿ, ಸ್ವರ್ಗದ ಮಾಲೀಕನನ್ನು ಭೇಟಿಯಾಗಿರಿ, ಸತ್ಯಯುಗದ ಮಾಲೀಕನನ್ನು ಭೇಟಿಯಾಗಿರಿ, ಬರಲಿರುವ ಮಹಾನ್ ಆತ್ಮನನ್ನು ಭೇಟಿಯಾಗಿರಿ, ಪವಿತ್ರ ಆತ್ಮವನ್ನು ಭೇಟಿಯಾಗಿರಿ. ಈಗ ಬ್ರಹ್ಮ ತಂದೆಯು ನಿಮ್ಮ ಮುಂದೆ ಬರುತ್ತಿರುವುದು ಕೇವಲ ಹಳೆಯ ಸಂಸ್ಕಾರಗಳಿಂದ. ಆದರೆ ಜನ್ಮ ತಾಳುವಾಗ ಎಲ್ಲಾ ಶಕ್ತಿಗಳನ್ನು ಒಗ್ಗೂಡಿಸಿ ಜನ್ಮ ತಾಳುತ್ತಾರೆ. ಈಗ ಕೇವಲ ನಿಮ್ಮ ಮುಂದೆ ಸಾಧಾರಣವಾಗಿ ಕಾಣುತ್ತಾರೆ ಅಲ್ಲವೇ? ತೀರಾ ಸಾಧಾರಣ. ಆದರೆ ಅವರು ಜನ್ಮ ತಾಳಿದಾಗ ಇಡೀ ವಿಶ್ವದ ಶಕ್ತಿ ಅವರಲ್ಲಿರುತ್ತದೆ. ಸ್ವಯಂ ತಂದೆಯ ಪೂರ್ಣ ಶಕ್ತಿ ಅವರಲ್ಲಿರುತ್ತದೆ. ಆಗ ಅವರು ಕೃಷ್ಣನಾಗಿ ನಿಮ್ಮ ಮುಂದೆ ಬರುತ್ತಾರೆ. ಹಾಗಾಗಿ ಆ ಮಹಾನ್ ವ್ಯಕ್ತಿತ್ವ ತಂದೆಯೂ ಹೇಳುತ್ತಾರೆ, ಆ ಮಹಾನ್ ಆತ್ಮನನ್ನು ಭೇಟಿಯಾಗಿ. ಏಕೆಂದರೆ ನಂತರ ಖಂಡಿತವಾಗಿಯೂ ನೆನಪು ಬರುತ್ತದೆ ನಾವು ಯಾರನ್ನು ಭೇಟಿಯಾಗುತ್ತಿದ್ದೆವು ಎಂದು. ಏಕೆಂದರೆ ನಮ್ಮ ಪಾತ್ರವು ಆಗ ಪೂರ್ಣ ಆಗುತ್ತದಲ್ಲವೇ? ನಾವು ಸಹ ನಮ್ಮ ಪರಮಧಾಮದ ಯಾತ್ರೆಗೆ ಮಕ್ಕಳಿಗೆ ರಾಜ್ಯಭಾಗ್ಯ ಕೊಟ್ಟು ಹೊರಟು ಹೋಗುತ್ತೇವೆ. ಬ್ರಹ್ಮ ತಂದೆಯವರು ಒಂದು ಸೆಕೆಂಡೂ ಸಹ ಯೋಚಿಸಲಿಲ್ಲ, ಒಂದು ಕ್ಷಣವೂ ಯೋಚಿಸಲಿಲ್ಲ. ಇಂದು ನೀವು ಕುಳಿತಿರುವುದು ಬ್ರಹ್ಮ ತಂದೆಯ ಸಂತಾನ ಮುಖವಂಶಾವಳಿ. ಇಡೀ ವಿಶ್ವದಲ್ಲಿ ಯಾರ ಗಾಯನವಿದೆಯೋ ಆ ಬ್ರಹ್ಮ ತಂದೆ. ಹಾಗಾಗಿ ಬ್ರಹ್ಮ ತಂದೆಯ ತ್ಯಾಗ, ಸಮರ್ಪಣೆ, ಪ್ರೇಮ ಏನೇ ಆದರೂ ನೋಡಿ, ಎಷ್ಟು ನಿಂದನೆಗಳನ್ನು ಅನುಭವಿಸಿದರು. ಏನನ್ನು ಅನುಭವಿಸಲಿಲ್ಲ ಅಂದ್ರೆ ಏನೇನು ಅವ್ರಿಗೆ ಮಾತು ಬರಲಿಲ್ಲ, ಎಲ್ಲವನ್ನೂ ಅನುಭವಿಸಿದರಲ್ಲವೇ? ಸಾಕಾರದಲ್ಲಿ ಎಷ್ಟು ನಿಂದನೆಗಳನ್ನು ಅನುಭವಿಸಿದರು, ಎಷ್ಟೆಲ್ಲ ಕೇಳಿಸಿಕೊಳ್ಳಬೇಕಾಯಿತು.
ಮತ್ತು ಈಗ ಕೇಳಿಸಿಕೊಳ್ಳುತ್ತಿಲ್ಲ ಎಂದಲ್ಲ, ಆದರೂ ಯಾವುದೇ ಪರಿಣಾಮವಿಲ್ಲ, ಪರವಾಗಿಲ್ಲ, ಇದು ಬ್ರಹ್ಮ ತಂದೆಯ ಸ್ಥಿತಿ. ಹಾಗಾಗಿ ತಂದೆಯೂ ಹೇಳುತ್ತಾರೆ, ಈಗ ಯಾರು ಬರುತ್ತಾರೋ ನೋಡುತ್ತೀರೋ, ಭೇಟಿಯಾಗುತ್ತೀರೋ, ತೀರಾ ಸಾಧಾರಣವಾಗಿ ಭೇಟಿಯಾಗುತ್ತೀರಿ, ನೋಡುತ್ತೀರಿ. ಆದರೆ ಆ ಆತ್ಮವು ತನ್ನ ಸಂಪೂರ್ಣ ಶಕ್ತಿಯೊಂದಿಗೆ ಶ್ರೀಕೃಷ್ಣನಾಗಿ ಬಂದಾಗ ಆತನ ಪವರ್, ಆ ತಾಕತ್ತು, ಆ ಆತ್ಮದ ಶಕ್ತಿ ಮತ್ತು ಅವರ ಮುಖವನ್ನು ನೋಡಿ ಪ್ರಕೃತಿಯು ಶಾಂತವಾಗುತ್ತದೆ. ಇಂದು ಇಡೀ ಜಗತ್ತಿನಲ್ಲಿ ಶ್ರೀಕೃಷ್ಣನನ್ನು ನೆನಪು ಮಾಡುತ್ತಾರೆ ಅಲ್ಲವೇ? ಪ್ರೀತಿಸುತ್ತಾರೆ, ಬಹಳ ಪ್ರೀತಿಸುತ್ತಾರೆ. ಆಹ್ವಾನವು ನಡೆಯುತ್ತಿದೆ, ಬನ್ನಿ ಬನ್ನಿ. ಬಹುಪಾಲು ಅಂದ್ರೆ ಬಹಳಷ್ಟು ಜನ ಭಕ್ತಿ ಮಾರ್ಗದಲ್ಲಿರಲಿ, ಜ್ಞಾನ ಮಾರ್ಗದಲ್ಲಿರಲಿ, ಎಲ್ಲಿಯೇ ಇರಲಿ, ಎಲ್ಲರೂ ಶ್ರೀಕೃಷ್ಣನನ್ನೇ ಕರೆಯುತ್ತಿದ್ದಾರೆ. ಎಲ್ಲರೂ ಅವರನ್ನೇ ನೆನಪು ಮಾಡುತ್ತಿದ್ದಾರೆ. ಯಾರನ್ನು ನೆನಪು ಮಾಡುತ್ತಿದ್ದಾರೋ, ಯಾರನ್ನು ಕರೆಯುತ್ತಿದ್ದಾರೋ ಅವರು ಬರುವುದಿಲ್ಲವೇ? ಬರುತ್ತಾರೆ. ಏಕೆ ಬರುವುದಿಲ್ಲ? ಬರುತ್ತಾರೆ ಅಲ್ಲವೇ? ದ್ವಾಪರ ಯುಗದಿಂದ ಭಗವಂತನನ್ನು ಕರೆದರು, ಭಗವಂತ ನೀವು ಬನ್ನಿರಿ ಎಂದು. ಬಂದರಲ್ಲವೇ? ಈಗ ಭಕ್ತಿ ಮಾರ್ಗ, ಜ್ಞಾನ ಮಾರ್ಗದ ಎಲ್ಲಾ ಮಕ್ಕಳು ಯಾರನ್ನು ಆಹ್ವಾನಿಸುತ್ತಿದ್ದಾರೆ? ಯಾರನ್ನು? ವಿಶ್ವದ ಮಹಾರಾಜ ಶ್ರೀಕೃಷ್ಣನನ್ನು ಆಹ್ವಾನಿಸುತ್ತಿರುವಾಗ ಅವರು ಬರುವುದಿಲ್ಲವೇ? ಅಷ್ಟೇ ವಿಷಯ. ಇದು ಸೃಷ್ಟಿಯ ನಿಯಮವಾಗಿದೆ. ನೀವು 1000 ಮಕ್ಕಳು ಕುಳಿತು 1 ವರ್ಷ ಸಂಕಲ್ಪ ಮಾಡಿ ಪ್ರವಾಹ ಬರಲಿ ಎಂದು, ಬರದಿದ್ದರೆ ಹೇಳಿ, ಅಥವಾ ಭೂಕಂಪ ಬರಲಿ ಎಂದು ಸಂಕಲ್ಪ ಮಾಡಿ, ಬರದಿದ್ದರೆ ಹೇಳಿ. ಯಾವ ಆತ್ಮಕ್ಕಾಗಿ ಇಷ್ಟು ಸಮಯದಿಂದ ಸಂಕಲ್ಪ ನಡೆಯುತ್ತಿದೆಯೋ, ಕರೆಯುತ್ತಿದ್ದಾರೋ ಅವರು ಬರುವುದಿಲ್ಲವೇ? ಬರುತ್ತಾರೆ, ಬರುತ್ತಿದ್ದಾರೆ. ಕೇವಲ ಸ್ವಚ್ಛತೆಯಾಯಿತು, ಕಸ ಗುಡಿಸಲಾಯಿತು ಅಷ್ಟೇ, ಪ್ರಕೃತಿಯ ವಿಕರಾಳ ರೂಪವಿರುತ್ತದೆ ಎಂದಲ್ಲ, ಇಲ್ಲ, ಅದು ಅವರಿಗೆ ಗೌರವ ನೀಡುತ್ತದೆ. ಸ್ವಚ್ಛತೆ. ನಿಮ್ಮ ಮನೆಗೆ ಯಾರಾದರೂ ಅತಿ ದೊಡ್ಡ ಅತಿಥಿ ಬರಲಿರುವಾಗ ನೀವು ಏನು ಮಾಡುತ್ತೀರಿ? ಸ್ವಚ್ಛತೆ ಮಾಡಿದ್ದೀರಾ? ಅಲಂಕರಿಸಿದಿರಾ? ಚೆನ್ನಾಗಿ ಪರಿಶ್ರಮ ಪಟ್ಟರಲ್ಲವೇ? ಏಕೆ? ತಂದೆ ಬರಲಿದ್ದಾರಲ್ಲವೇ? ಹಾಗಾಗಿ ಪರಿಶ್ರಮ ಪಟ್ಟಿರಿ. ನೀವೇ ಧೂಳು ಮಣ್ಣಿನಿಂದ ಕೂಡಿದ್ದರೂ ಮನೆಯನ್ನು ಸ್ವಚ್ಛ ಮಾಡಿದಿರಿ, ಮನೆಯನ್ನು ಚೆನ್ನಾಗಿ ಹೊಳೆಯುವಂತೆ ಮಾಡಿದಿರಿ. ಏಕೆ ಮಾಡಿದಿರಿ? ತಂದೆ ಬರಲಿದ್ದರು, ಹಾಗೆಯೇ ಅಲ್ಲವೇ? ಹಾಗಾದರೆ ನೀವು ಸಂಪೂರ್ಣ ಸ್ವಚ್ಛತೆ ಮಾಡಿದಾಗ ಸ್ವಾಗತಕ್ಕಾಗಿ ನೀವೂ ಸಹ ಸ್ನಾನ ಮಾಡಿದಿರಲ್ಲವೇ? ನೀವೂ ಸಹ ಸ್ವಚ್ಛವಾಗಿ ಸ್ವಾಗತಕ್ಕಾಗಿ ರೆಡಿ ನಿಂತುಕೊಂಡಿರಿ, ಹಾಗೆಯೇ ಅಲ್ಲವೇ? ಹಾಗಾಗಿ ಪ್ರಕೃತಿಯು ಸ್ವಚ್ಛತೆ ಮಾಡಿದಾಗ, ಕಸ ಗುಡಿಸಿದಾಗ, ನಂತರ ಅತಿಥಿ ಬರಲಿದ್ದಾರೆ ಎಂದು ನೋಡಿದಾಗ ಪ್ರಕೃತಿಯು ತಾನೇ ಸ್ನಾನ ಮಾಡಿ ತೀರಾ ಶಾಂತವಾಗುತ್ತದೆ, ಅದರ ಸಂಪೂರ್ಣ ಶಾಂತವಾಗುತ್ತದೆ. ಯಾವುದಕ್ಕಾಗಿ? ಸ್ವಾಗತಕ್ಕಾಗಿ. ಶ್ರೀಕೃಷ್ಣ ಬರುತ್ತಿದ್ದಾರೆ, ಸ್ವಾಗತಕ್ಕಾಗಿ ಅದು ನಿಂತುಕೊಳ್ಳುತ್ತದೆ. ಶ್ರೀಕೃಷ್ಣ ಬರುತ್ತಿದ್ದಾರೆ, ಮಾಲೀಕ ಬರುತ್ತಿದ್ದಾರೆ, ಎಲ್ಲವನ್ನೂ ಸರಿಪಡಿಸಲು ಬರುತ್ತಿದ್ದಾರೆ. ಮೊದಲು ಪ್ರಕೃತಿಯು ಸಂಪೂರ್ಣ ಧೂಳು ಮಣ್ಣಿನಲ್ಲಿ ಇರುತ್ತದೆ, ಪೂರ್ಣ ಸ್ವಚ್ಛತೆ, ಭೂಕಂಪ, ಪ್ರವಾಹ, ಮಳೆ, ಭೂಮಿ ಬಾಯಿ ಬಿರಿಯುವುದು, ಮಿಂಚು ಹೊಡೆಯುವುದು ಎಲ್ಲವೂ ಆಗುತ್ತದೆ. ನಂತರ ಬರುವ ಸಮಯವಾದಾಗ ಏನು ಮಾಡುತ್ತದೆ? ತನ್ನ ಮಡಿಲನ್ನು ಹರಡಿ ಸ್ವಾಗತಿಸುತ್ತದೆ. ಹಾಗಾದರೆ ದೊಡ್ಡ ಅತಿಥಿ ಬಂದಾಗ ಏನಾಗುತ್ತದೆ? ಆಗ ತಂದೆಯು ಏನು ಹೇಳುತ್ತಾರೆ? ಸ್ವಯಂ ತಂದೆಯ ಶಕ್ತಿಯಿಂದ ನಿರ್ಮಾಣವಾದ ಮತ್ತು ಪ್ರಕೃತಿಯಿಂದ ಕೆತ್ತಲ್ಪಟ್ಟ ಅಂತಹ ಒಂದು ಮೂರ್ತಿ ಬರುತ್ತಿದೆ. ಅಂತಹ ಮೂರ್ತಿ ಬರುತ್ತಿದೆ ಎಂದರೆ ಯಾರು ನೋಡುತ್ತಾರೋ ಅವರು ತಂಪನ್ನು ಪಡೆಯುತ್ತಾರೆ ಮತ್ತು ನೋಡಿ ತಮ್ಮ ಮುಂದಿನ ಯಾತ್ರೆಗೆ ಸಾಗುತ್ತಾರೆ. ಆ ದೃಶ್ಯವನ್ನು ನಾವು ನೋಡುತ್ತಿದ್ದೇವೆ. ನೀವು ನಮ್ಮ ಕಣ್ಣುಗಳಿಂದ ನೋಡಿ, ಆ ಖುಷಿಯ ನಗಾರಿಗಳನ್ನು ನಾವು ನೋಡುತ್ತಿದ್ದೇವೆ. ಪ್ರಕೃತಿಯ ಆ ನಗಾರಿಗಳು ಅಂತಿಮ ಸಮಯದ್ದಾಗಿದೆ ಅಲ್ಲವೇ? ಅವು ನಮಗೆ ಕೇಳಿಸುತ್ತಿವೆ, ನಾವು ನೋಡುತ್ತಿದ್ದೇವೆ. ಆ ಸಮಯವೂ ಹತ್ತಿರವಿದೆ. ತಂದೆಯಂತೂ ಹೇಳುತ್ತಾರೆ, ಖುಷಿ ಪಡಿ, ಕುಣಿಯಿರಿ, ಹಾಡಿರಿ, ಮೋಜು ಮಾಡಿರಿ, ಒಂದೇ ನಶೆಯಲ್ಲಿ ಬದುಕಿ ಎಂದರೆ ಅತಿ ದೊಡ್ಡ ಅತಿಥಿ ಬರುತ್ತಿದ್ದಾರೆ. ಇಲ್ಲಿಯ ಯಾರಾದರೂ ಪ್ರಧಾನ ಮಂತ್ರಿ ಅಥವಾ ಯಾರಾದರೂ ಬಂದರೆ ಹೇಗೆ ಸುತ್ತಲೂ ಕುಣಿಯುತ್ತಾರೆ? ಹಾಗಾದರೆ ಈಗ ಯಾರು ಬರುತ್ತಿದ್ದಾರೆ? ವಿಶ್ವ ಮಹಾರಾಜ ಬರುತ್ತಿದ್ದಾರೆ. ತಂದೆಗೆ ನೀವು ಸೃಷ್ಟಿಯ ರಚಯಿತರು, ವಿಶ್ವದ ತಂದೆ ಜಗತ್ಪಿತ ಎಂದು ಹೇಳುತ್ತಾರಲ್ಲವೇ? ಹಾಗೆಯೇ ಅಲ್ಲವೇ? ಹಾಗಾದರೆ ಅವರ ಮಗ ಏನಾಗುತ್ತಾನೆ? ಒಳ್ಳೆಯದು,
ನಮ್ಮ ಮಗ ಏನಾಗುತ್ತಾನೆ? ವಿಶ್ವದ ಮಾಲೀಕನಾಗುತ್ತಾನೆ. ಹಾಗಾಗಿ ಈ ಸಮಯವು ಹತ್ತಿರವಿದೆ. ನಾವು ಖುಷಿಯಲ್ಲಿದ್ದೇವೆ. ನೀವು ಖುಷಿಯಲ್ಲಿ ಕುಣಿಯಿರಿ, ಮುಖ ಬಾಡಿರಬಾರದು. ಮತ್ತು ಒಬ್ಬ ನಗು ನಗುತ್ತಾ ಆಟವಾಡುವ ಮೂರ್ತಿ ಸುಂದರ ಮಗು ನಿಮ್ಮ ಮುಂದೆ ಬಂದು ನಿಂತಾಗ ನಿಮ್ಮ ಮುಖ ನೋಡಿ ಮುಖವನ್ನೇಕೆ ಹೀಗೆ ಮಾಡಿಕೊಂಡಿದ್ದೀರಿ ಎಂದು ಕೇಳಬಾರದು. ಈಗ ಕಲ್ಪಿಸಿಕೊಳ್ಳಿ, ಅವರು ಈಗ ಸೂಕ್ಷ್ಮ ಶರೀರದಿಂದ ನಿಮ್ಮನ್ನು ನೋಡುತ್ತಿದ್ದಾರೆ. ಬ್ರಹ್ಮ ತಂದೆ ಬಂದ ತಕ್ಷಣವೇ ಏನು ಹೇಳುತ್ತಾರೆ? ಖುಷಿಯಾಗಿದ್ದೀರಾ? ಬಂದ ತಕ್ಷಣವೇ ಸಂಪೂರ್ಣ ಖುಷಿಯ ಅಲೆ ಹರಡುತ್ತದೆ. ದುಃಖವಿದ್ದರೂ ಸಹ ಖುಷಿಯಲ್ಲಿ ಕುಣಿಯತೊಡಗುತ್ತಾರೆ, ಏಕೆಂದರೆ ಅದು ಅವರ ಸಂಸ್ಕಾರವಾಗಿದೆ. ಯೋಚಿಸಿ, ಇಲ್ಲಿಯೇ ಖುಷಿಯಲ್ಲಿ ಕುಣಿಸುವಾಗ ಸ್ವರ್ಗದಲ್ಲಿ ಹೇಗಿರುತ್ತದೆ? ಹಾಗಾಗಿ ನೀವು ಮಕ್ಕಳು ಆ ಸಂಸ್ಕಾರವನ್ನು ಇಲ್ಲಿಯೇ ಬೆಳೆಸಿಕೊಳ್ಳಬೇಕು. ಅಲ್ಲಿಗೆ ಹೋಗಿ ಬೆಳೆಸಿಕೊಳ್ಳುವುದಲ್ಲ, ಇಲ್ಲಿಯೇ ಖುಷಿಯಾಗಿರಬೇಕು. ಇಲ್ಲಿಯೇ ಖುಷಿಯಲ್ಲಿ ಕುಣಿಯುತ್ತಾ ಹೋಗಬೇಕು. ನಡೆಯಿರಿ ಮಕ್ಕಳೇ, ಯಾವಾಗಲೂ ಖುಷಿಯಾಗಿರಿ, ಕುಣಿಯಿರಿ, ಹಾಡಿರಿ. ಕೇವಲ ಇಲ್ಲಿಯವರೆಗೆ ಬಹಳ ತಪಸ್ಸು ಮಾಡಿದಿರಲ್ಲವೇ? ಆ ತಪಸ್ಸಿನ ಖುಷಿ ಕೇವಲ ಹೃದಯದಲ್ಲಿ ಒಂದು ಖುಷಿ ಅಷ್ಟೇ. ಅವರು ಬರುತ್ತಿದ್ದಾರೆ ಅಷ್ಟೇ. ಇದು ಹೃದಯದಲ್ಲಿ ತುಂಬಿ ಹೋಗಬೇಕು. ಖುಷಿಯಲ್ಲಿ ಕುಣಿಯಬೇಕು. ನಿಮ್ಮ ಸಿದ್ಧತೆಯನ್ನು ಮಾಡಿಕೊಳ್ಳಿ. ಎಲ್ಲಿಯಾದರೂ ನಾನು ಬಾಡಿದ ಮುಖವನ್ನು ಹೊತ್ತು ಹೋಗಬಾರದು. ಒಂದು ವೇಳೆ ಆ ರೀತಿ ಹೊತ್ತು ಹೋದರು, ಅಂದ್ರೆ ಬಾಡಿದ ಮುಖ ಇಟ್ಟುಕೊಂಡು ಹೋದರು, ಅವರ ಮುಖ ನೋಡಿದ ತಕ್ಷಣ ಜೋರಾಗಿ ನಗುತ್ತೀರಿ, ಏಕೆಂದರೆ ಅವರು ಇರುವುದೇ ಹಾಗೆ. ಒಳ್ಳೆಯದು ಮಕ್ಕಳೇ. ಇಂತಹ ಅದೃಷ್ಟಶಾಲಿ ಬಾದಶಾಹ ಮಕ್ಕಳಿಗೆ ಬಾಪ್ ದಾದಾರವರ ಅತಿ ಮಧುರ ನೆನಪು, ಪ್ರೀತಿ ಮತ್ತು ನಮಸ್ತೆ. ಮತ್ತೆ ಭೇಟಿಯಾಗೋಣ. ಆತ್ಮಿಕ ಮಕ್ಕಳು ಆತ್ಮಿಕ ತಂದೆಗೆ ಮಾಡುವ ನೆನಪು, ಪ್ರೀತಿ ಮತ್ತು ನಮಸ್ತೆ ನಮಸ್ತೆ ನಮಸ್ತೆ. ಧನ್ಯವಾದ ಬಾಬಾ. ಶುಕ್ರಿಯಾ. ವರದಾನ: ಡಬಲ್ ಕಂಬೈನ್ಡ್ ಭವ. ಸಂಗಮ ಯುಗವು ಪರಿವರ್ತನೆಯ ಯುಗ, ವರದಾನಿ ಯುಗವಾಗಿದೆ. ಸಂಗಮ ಯುಗದಲ್ಲಿಯೇ ಸದಾ ಸಂಪನ್ನತೆಯ ವರದಾನ ಸಿಗುತ್ತದೆ. ಸಂಗಮ ಯುಗದಲ್ಲಿ ಹೆಸರೇ ಶಿವಶಕ್ತಿ. ಹೆಸರೇ ಕಂಬೈನ್ಡ್ ಆಗಿರುವಂತೆ ಕಂಬೈನ್ಡ್ ಆಗಿದ್ದರೆ ಸಹಜವಾಗಿಯೇ ಮಾಯಾಜೀತರಾಗುತ್ತೀರಿ. ಈಗ ಕಂಬೈನ್ಡ್ ಶಿವಶಕ್ತಿ ಮತ್ತು ಭವಿಷ್ಯದ ಗುರಿಯು ಕಂಬೈನ್ಡ್ ವಿಷ್ಣುವಿನದಾಗಿದೆ. ಹಾಗಾಗಿ ಡಬಲ್ ಕಂಬೈನ್ಡ್ ಆಗಿ ಬಿಟ್ಟಿರಿ. ಸದಾ ಇದೇ ಶ್ರೇಷ್ಠ ಸ್ವರೂಪದಲ್ಲಿರಿ. ಕೆಳಗೆ ಬರಬೇಡಿ. ಒಳ್ಳೆಯದು. ಓಂ ನಮಃ ಶಿವಾಯ.